ಇನ್ನು ಅದೇ ರೀತಿಯಾಗಿ ಚೂರಲ್ಮಲದಲ್ಲೂ ಕೂಡ ಇಬ್ಬರು ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿದೆ. ಇದೇ ಒಂದು ಲ್ಯಾಂಡ್ ಸ್ಲೈಡ್ನಲ್ಲಿ ಚಾಮರಾಜನಗರದ ರತ್ನಮ್ಮ ರಾಜೇಂದ್ರ ಎಂಬುವರು ಸಾವನ್ನಪ್ಪಿದ್ದಾರೆ. ಮೃತ ರತ್ನಮ್ಮ ಅವರ ನಾದಿನಿ ಜ್ಯೋತಿ ಅವರು ಕಣ್ಣೀರು ಹಾಕಿದ್ದಾರೆ. ನಾವು ಚೂರಲ್ಮಲದಿಂದ ಸೋಮವಾರ ಊರಿಗೆ ಬಂದ್ವಿ. ಈ ಪರಿಸ್ಥಿತಿಯಲ್ಲಿ ನಾವು ಅಲ್ಲೇ ಇದ್ದಿದ್ದರೆ ನಾವು ಕೂಡ ಬದುಕ್ತಾ ಇರಲಿಲ್ಲ. ಮಳೆಯಿಂದಾಗಿ ನಮ್ಮ ಮಗಳ ಮನೆಯೂ ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. 6 ತಿಂಗಳ ಹಿಂದೆ ಕಟ್ಟಿದ್ದಂತಹ ಮನೆ ಜಲಾಸುರನ ಅಟ್ಟಹಾಸಕ್ಕೆ ಸಂಪೂರ್ಣವಾಗಿ ಸಮಾಧಿಯಾಗಿದೆ. ಎಲ್ಲವನ್ನೂ ಕೂಡ ಕಳ್ಕೊಂಡಿದ್ದೀವಿ. ನಾವು ಮನೆ ಕಳೆದುಕೊಂಡಿದ್ದೀವಿ, ಮನೆ ಸದಸ್ಯರನ್ನ ಕಳೆದುಕೊಂಡಿದ್ದೀವಿ. ನಿರ್ಗತಿಕರಾಗಿ ಇದೀಗ ಬೀದಿಗೆ ಬರುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಇನ್ನು ಅದೇ ರೀತಿಯಾಗಿ ಕುಟುಂಬಸ್ಥರನ್ನ ಕಳೆದುಕೊಂಡಂತಹ ಕುಟುಂಬಸ್ಥರ ಕಣ್ಣೀರು ಆಕ್ರಂದನ ಮುಗಿಲು ಮುಟ್ತಾ ಇದೆ. ಚಾಮರಾಜನಗರದ ರತ್ನಮ್ಮ ಹಾಗೂ ರಾಜೇಂದ್ರ ಎಂಬುವರು ಕೂಡ ಈ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೃತ ರತ್ನಮ್ಮ ಅವರ ನಾದಿನಿ ಘಟನೆಗೆ ಸಂಬಂಧಪಟ್ಟಂತೆ ಕಣ್ಣೀರು ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಈ ಒಂದು ಘಟನೆ ಸಂಭವಿಸುವ ಮುನ್ನ ವಾಪಸ್ ನಾವು ಬಂದಿದ್ವಿ. ಒಂದು ವೇಳೆ ನಾವೇನಾದರೂ ಅಲ್ಲೇ ಉಳ್ಕೊಂಡಿದ್ದರೆ ನಾವು ಕೂಡ ಜೀವಂತವಾಗಿ ಉಳಿತಾ ಇರಲಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ.